ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದ್ಯಾ? ಕಂಡೋರ್ ಮನೇಲಿ ಎಲ್ರು ಕಳ್ರ ಕಾಣಿಸ್ಕೊಂಡ್ರಲ್ಲ. ಎಷ್ಟು ನಂಬಿಕೆ ಇಟ್ಕೊಂಡು ಕರ್ಕೊಂಬಂದ್ರು ಅವ್ರು ನಮ್ಮನ್ನ. ಮತ್ತೆ ಅದ್ ಯಾವ ಧೈರ್ಯದಲ್ಲಿ ನಮ್ಮನ್ನ ನಂಬ್ತಾರೆ ಹೇಳಿ? ಯಾರ ಮೇಲೆ ಬೇಕಾದ್ರೂ ಅನುಮಾನ ಪಡ್ಬೋದಲ್ಲ ಅವರು. ಅಸಹ್ಯ ಆಗೋಯ್ತು. ನನ್ಗಿದೆಲ್ಲ ನಂಬೋಕೆ ಆಗ್ತಿಲ್ಲ. ನಮ್ ಮನೇಲಿರೋರೇ ಒಬ್ರು ಈ ಕೆಲ್ಸ ಮಾಡ್ತಾರ? ಇಲ್ಲ ದೇವಯಾನಿ, ನಮ್ ಮೇಲೆ ಆರೋಪ ಬರ್ಬೇಕು, ನಮ್ ಒಗ್ಗಟ್ಟನ್ನ ಮುರಿಬೇಕು ಅಂತ ಯಾರೋ ಈ ರೀತಿ ಕುತಂತ್ರ ಮಾಡಿದ್ದಾರೆ. ಬೇರೆ ಯಾರೋ ಯಾಕತ್ತೆ ನಮ್ಮ ಮಧ್ಯೆ ಬರ್ತಾರೆ? ನಮ್ ಪ್ರಪಂಚದಲ್ಲಿ ಇರೋದೇ 10 ಜನ. ಬೇರೆ ಯಾರ್ದೋ ಕೈ ಚಳಕ ಅನ್ನೋದನ್ನ ನಾನ್ ನಂಬಲ್ಲ. ನಮ್ಮನೇಲೆ ಯಾರೋ ಈ ಕೆಲ್ಸ ಮಾಡಿರ್ತಾರೆ. ಏನ್ ನಿನ್ ಮಾತಿನ ಅರ್ಥ ಭೂಮಿ? ನಮ್ ಮನೆಯಲ್ಲೇ ಒಬ್ರು ಅಂತ ಹೇಳ್ತಿದ್ಯಾ? ಅಂದ್ರೆ ಚಿಚಿ ದೇವ್ಯಾನಿ ಅಮ್ಮ, ನಿಮ್ಮೇಲೆ ನಾನು ಅನುಮಾನ ಪಡೋಳಲ್ಲ. ನೀನು ಹೇಳಿದ ರೀತಿ ಹಾಗೆ ಇತ್ತು. ಈ ಕಡೆ ತಿರ್ಕೊಂಡ್ ನೋಡ್ಕೊಂಡ್ ಹೇಳ್ದೆ ನೀನು. ಅಂಗೈಯಲ್ಲಿರೋ 5 ಬೆರಳುಗಳಲ್ಲಿ 1 ಬೆರಳು ಮೋಸ ಮಾಡುತ್ತೆ ಅಂದ್ರೆ ನಂಬಕ್ಕಾಗತ್ತಾ? ಇಲ್ಲ, ಇದು ಅಂಗೈಯಲ್ಲಿರೋ 5 ಬೆರಳಿನ ಕತೆ ಅಲ್ಲ. ನಮ್ಮ ಮೈ ಒಳಗಡೆ ಇರೋ ಜ್ವರದ ಕಾವು ಹಾಗೆ ಕಾಣ್ತಿಲ್ಲ, ಕಾಡ್ತಿದೆ. ಸರಿಯಾದ ಮೆಡಿಸನ್ ಕೊಟ್ಟು ಈ ಜ್ವರನ ವಾಸಿ ಮಾಡ್ಬೇಕು. ನನ್ಗೆ ಜ್ವರ ವಾಸಿ ಮಾಡೋದು ಮುಖ್ಯ ಅಂತ ಅನ್ನಿಸ್ತಿಲ್ಲ ಮಾವ. ಇದು ಏನ್ ಜ್ವರ, ಇದಕ್ಕೆ ಕಾರಣ ಏನು ಅಂತ ಕಂಡಿಡಿಬೇಕು. ರೂಟ್ ಕಾಸ್ ಗೊತ್ತಾದ್ರೇನೆ ಇದಕ್ಕೆ ಏನ್ ಔಷಧಿ ಕೊಡಬೇಕು ಅಂತ ಗೊತ್ತಾಗದು. ಆದ್ರೆ ನಿಮ್ ತನಿಖೆನೆಲ್ಲ ಈ ಮನೇಲಿ ಶುರು ಮಾಡ್ಬೇಡಿ. ಈ ಮನೆಯವ್ರ ಪಾಪ ಮೊದ್ಲೇ ನೊಂದಿದ್ದಾರೆ. ನಾವ್ ಬಂದ್ ಕೆಲ್ಸ ಮುಗಿಸ್ಕೊಂಡು ನಮ್ ಮನೆಗ್ ಹೋಗೋಣ. ಅಲ್ಲಿದ್ದಿದ್ದೆ ತಾನೆ ಗೋಳು ಪಂಚಾಯತಿ ಎಲ್ಲ. ಕರೆಕ್ಟ್ ಅತ್ತೆ ಹೇಳ್ತಿರೋದು. ನಾವ್ ಇನ್ನೊಬ್ರು ಮನೆಗ್ ಬಂದಾಗ ಸೈಲೆಂಟ್ ಆಗಿ ಇದ್ಬಿಡೋದೇ ಒಳ್ಳೇದು. ನಾವೇನೋ ಇರ್ಬೋದು, ಆದ್ರೆ ಈ ಭೂಮಿ ಇರಕ್ ಬಿಡ್ಬೇಕಲ್ಲ. ಅಲ್ಲ ಅಂಜು, ನಾನೇನ್ ಮಾಡ್ದೆ? ಸಿಕ್ಕಿದ ಜಾಗದಲ್ಲೆಲ್ಲ ನಮ್ಮಿಬ್ಬರನ್ನ ಕಳ್ಳರ ತರಾನೇ ನೋಡ್ತ್ಯಾ? ಅಂಜು ಹಾಗೆಲ್ಲ ಏನು ಮಾಡಲ್ಲ. ಭೂಮಿಗೂ ತಿಳುವಳಿಕೆ ಇದೆ. ಎಲ್ರು ಸ್ವಲ್ಪ ಸುಮ್ಮನೆ ಇದ್ಬಿಡಿ, ಸೂರ್ಯ ಬರ್ತೀನಿ. ಸರಿ, ತೊಂದರೆ ಆಗ್ತಾ ಇದೆಯಾ? ಏನಿಲ್ಲ ಹೇಳಿ. ಏನಿಲ್ಲ, ಒಂದ್ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಾಗಿತ್ತು ಪೊಲೀಸಪ್ಪ. ಬನ್ನಿ, ಏನ್ ವಿಷಯ ಸೂರ್ಯ? ನೀವು ಪೊಲೀಸು, ಕಾನೂನು ಇದೆ, ಡಿಪಾರ್ಟ್ಮೆಂಟ್ ಇದೆ ಅಂತ ಆ ಹುಲಿಯನ್ನ ಹಿಡಿಯೋ ಹಾಗಿಲ್ಲ. ಒಬ್ಬ ಪೊಲೀಸ್ ಮುಂದೆ ಆಡೋ ಮಾತಿದಲ್ಲ. ಆದ್ರೆ ಆ ಹುಲಿಯ ನನ್ನ ಪರ್ಸನಲ್ ಟಾರ್ಗೆಟ್ ಪೊಲೀಸಪ್ಪ. ಅವನನ್ನ ನಾನೇ ಹೊಡಿಬೇಕು. ಅಮ್ಮಂಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋಳು ಲಕ್ಕಿ. ಬಿಡಲ್ಲ ಅವನನ್ನ. ಸರ್, ಆದ್ರೆ ನಾಳೆ ಆಡೋದು ಆಟ, ಹೊಡೆದಾಟ ಅಲ್ಲ. ಒಂದೇ ಒಂದು ಅವಕಾಶ ಕಾಯ್ತಾ ಇದೆ ಪೊಲೀಸ್. ಎಲ್ಲೇ ಆಗಿರ್ಲಿ, ಎಷ್ಟೇ ಜನ ಇರ್ಲಿ, ನುಂಗ್ ಹೊಡಿಬೇಕು. ಅಂತ ಸಮಯ ಸಿಕ್ಕಿದ್ರೆ ನಾನ್ ಜೊತೆ ಆಗ್ತೇನೆ, ಡೋಂಟ್ ವರಿ. ಇವಾಗ ಹಿಂಗ್ ಹೇಳ್ಬಿಟ್ಟು ಆಮೇಲೆ ಒದ್ದು ಕಂಬಿಯಿಂದ ಹಾಕಲ್ಲ ತಾನೆ. ಕಷ್ಟ. ನನ್ ಜುಡಿಶಿಯಲ್ ಬೇರೆ. ಹೈಯರ್ ಆಫೀಸರ್ಗೆ ಈ ತರ ಆಗ್ತಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೋದು, ಆಕ್ಷನ್ ತಗೊಳ್ಳಿ ಅಂತ ಪ್ರೆಷರ್ ಮಾಡ್ಬೋದು. ಆದ್ರೆ ನಾನು ಅವನ್ನ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಅಷ್ಟ್ ಹೇಳ್ಬಿಟ್ಟಲ್ಲ, ಬೇಜಾನ್ ಒಳ್ಳೇದಾಗೋಯ್ತು ಪೊಲೀಸಪ್ಪ. ಆದ್ರೆ ಅವನನ್ನ ಹೊಡೆಯೋದ್ರಿಂದ ಊರ್ ಜನಕ್ಕೆ ಹೇಗ್ ಸಹಾಯ ಆಗುತ್ತೆ ಅಂತ ನೀವು ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ಬೇರೆ ಏನಾದ್ರು ಉಪಾಯ ಮಾಡ್ಬೇಕು. ಈ ಊರಿನ ಜನ ಲಕ್ಕಿನ ನಂಬಿ ಅವ್ರ ಹತ್ರ ವಿಷಯ ಹೇಳಿದ್ದಾರೆ. ಹಾಗಿದ್ದಾಗ ಆ ಜನರಿಗೆಲ್ಲ ಸಹಾಯ ಮಾಡಿ ಲಕ್ಕಿ ಮರ್ಯಾದೆನ ಕಾಪಾಡ್ಬೇಕು. ಡನ್. ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡೋಣ. ಆದ್ರೆ ಈ ಪಂದ್ಯಕ್ಕೆ ಅಂತ ಕಡೆ ಪಕ್ಷ 7 ಜನ ಹುಡುಗರಾದ್ರೂ ಬೇಕು. ನಮ್ಮಲ್ಲಿ ಅಂಥವ್ರು ನಾನು, ನೀವು, ಇನ್ನು ಮನೋಜ್ ರವಿ ಗೊತ್ತಿಲ್ಲ. ಸರಿ ಆಯ್ತು, ಅವ್ರು ಬಂದ್ರು ಅಂತಾನೆ ಇಟ್ಕೊಳ್ಳೋಣ. ಅವ್ರು ಸುಮ್ನೆ ಇರ್ಬೋದು. ಒಟ್ಟಿನಲ್ಲಿ 4 ಜನ ಆಯ್ತು, ಇನ್ನು 3 ಜನ. ಮನೆಯವ್ರನ್ನ ಇಕ್ಕಟ್ಟಲ್ಲಿ ಸಿಗಾಕ್ಸೋದಕ್ಕಾಗಲ್ಲ, ಯೋಚನೆ ಮಾಡೋಣ. ಥ್ಯಾಂಕ್ಸ್ ಪೊಲೀಸಪ್ಪ, ನಮ್ಮ ಇರಾದಿಗಳಿಗೆ ಮನಸ್ಸು ಮಾಡೋದಕ್ಕೆ. ಇಟ್ಸ್ ಓಕೆ. ರೀ, ಅಡಿಗೆ ರೆಡಿ ಇದೆ, ಎಲ್ರು ಊಟ ಕರೀರಿ. ಎಲ್ಲ ಬನ್ನಿ, ನಡೀರಿ ಊಟಕ್ಕೆ. ರೀ, ನೀವು? ನನಗೆ ಬೇಡಮ್ಮ. ಹಾಗಾದ್ರೆ ನಮಗೂ ಬೇಡ. ಅಯ್ಯಪ್ಪೋ, ಪೊಲೀಸಪ್ಪ, ತೀರ್ಥ ಇಳಿಯದ ಗಂಟಲು ಪ್ರಸಾದ ತುರುಕಿದಂತೆ. ನೋಡಿ, ದಯವಿಟ್ಟು ನೀವ್ ಹೋಗಿ ನೀವು ಊಟ ಮಾಡಿ. ಯೋಚನೆ ಮಾಡ್ಕೊಂಡು ಊಟ ಬಿಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಸೂರ್ಯ ಅವ್ರೆ? ಉಸ್ರೊಂದಿದ್ರೆ ಜಯ ಸಿಗಲ್ಲ, ತೋಳಲ್ಲಿ ಬಲನೂ ಇರ್ಬೇಕು. ಹೆಣ್ಮಕ್ಳಾಗಿ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಗೆ ಇದೆ. ಹಾಗಿದ್ಮೇಲೆ ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ರೀ, ಮೊದಲನೇ ಸಲ ನೀವ್ ಇಷ್ಟೊಂದು ಯೋಚನೆ ಮಾಡದ ನಾನ್ ನೋಡ್ತಾ ಇರೋದು. ನಾನು ಯೋಚನೆ ಮಾಡ್ತಾ ಇರೋದಕ್ಕೆ ಬೇರೆನೆ ಕಾರಣ ಇದೆ ಹೆಂಡತಿಗೆ. ಟೀಮ್ ಇಲ್ಲ ಅಂತ ತಾನೆ? ಸೂರ್ಯ, ನೀನು ಅಜಿತ್ ಮುಂದೆ ನಿಂತ್ಕೊಳ್ಳಿ, ನಾನು ಶ್ರವಣು ನಿಮ್ ಹಿಂದೆ ಇರ್ತೀವಿ. ಅಪ್ಪ, ಮಾವ, ನೀವು ಈ ವಯಸ್ಸಲ್ಲಿ ಅಜಿತ್, ತಲೆಯಲ್ಲಿ ನೆರೆ ಕೂದಲು ಬಂದಿರ್ಬೋದು, ಆದ್ರೆ ತೋಳಲ್ಲಿರೋ ಬಲಕ್ಕೆ ಇನ್ನೂ ಬರ ಬಂದಿಲ್ಲ. ಮಗನ ಮೇಲೆ ಕೈ ಇಟ್ಟಿದ್ದಾನೆ. ಅಪ್ಪನಾಗಿ ನನಗೂ ಜವಾಬ್ದಾರಿ ಇದೆ. ನನ್ ರವಿ ಕೂಡ ಬರ್ತಾನೆ, ಮನೋಜ್ ಕೂಡ ಬರ್ತಾರೆ. ಏ ರೋಹಿಣಿ, ನಾನು ಇದನ್ನ ಇನ್ನೂ ಅಗ್ರಿನೇ ಮಾಡಿಲ್ಲ, ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಡ್ತಿದ್ಯಲ್ಲ. ಬಾರ ಮನೋಜ, ಮನೆ ಮರ್ಯಾದೆ ಇದ್ರೆ ಮರ್ಯಾದೆ ಜೊತೆ ಇರೋಣ, ಇಲ್ಲ ಮರ್ಯಾದೆಯಿಂದ ಮಣ್ಣು ಹಾಕೊಳ್ಳೋಣ. ನನ್ನ ನಂಬಿ, ಇದು ಆಟ ಅಷ್ಟೇ, ಅಪಾಯ ಆಗಲ್ಲ. ನೀವ್ ಹೇಳ್ದ ಹಾಗೆ ನಾನು ಸೂರ್ಯ ಮುಂದೆ ನುಗ್ತೀವಿ. ನೀವ್ ನಮ್ ಜೊತೆಲಿರ್ಬೇಕು, ನಮ್ಗೊಂದ್ ಟೀಮ್ ಅನ್ನೋದಿರ್ಬೇಕಷ್ಟೆ. ಇನ್ನೇನು ಆಯ್ತಲ್ಲ, ಈಗ್ಲಾದ್ರೂ ಎಲ್ಲ ಊಟ ಮಾಡೋಣ. ಬನ್ನಿ, ನಡೀರಿ. ಬಾ ಮಮ್ಮಿನ. ಮನೋಜ್ ಅವ್ರೆ, ಪೊಲೀಸಪ್ಪ, ನಂದೊಂದು ಅನಿಸಿಕೆ. ಮನೋಜ, ಏನಂದ್ರ ಅದ್ ಹೇಳಿದ್ರೆ ಕೆಡುಕೊಂಡು ಕೆಮ್ಮಣ್ ತುಂಬಿಡ್ತೀನಿ, ಹೇಳ್ತಾ ಇದೀನ. ಕೇಳಿಸ್ಕೊಳಪಿ, ಯಾಕೋ? ನಿಂದೆಲ್ಲ ಮನೆ ಹಾಳು ಐಡಿಯಾ, ನೀನ್ ಸುಮ್ನೆ ಇದ್ಬಿಡಪ್ಪ ನೀನು. ಸೂರ್ಯ, ನಿಜವಾಗ್ಲೂ ಇದು ಮನೆ ಹಾಳು ಮಾಡೋ ಐಡಿಯಾನೇ ಕಣೋ. ಓಹ್, ಯಾನ್ ಮನೆ ಹೇಳಪ್ಪ. ಹೇಳಿ ಅಪಿಗಳ, ನಾಳೆ ಅಕಸ್ಮಾತ್ ನಾವ್ ಗೆದ್ರೆ ನಾವು ಮಾತ್ರ ಗೆದ್ದಂಗೆ. ಅದರಿಂದ ಏನ್ ಸಿಗುತ್ತೆ? ಇವ್ರಿಗೆ ಜಮೀನ್ ಸಿಗುತ್ತೆ. ಆದ್ರೆ ಊರಿನ ಜನ ಎಲ್ಲ ಬೇಡ್ಕೋತಾ ಇದಾರಲ್ಲ, ಅವ್ರಿಗೆ ಏನ್ ಸಹಾಯ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ಯಾ? ಏನಾದ್ರೂ ಮಾಡೋ ಐಡಿಯಾ ಮಾಡಿದ್ಯಾ? ಇದೇ ಕಣೋ ಪಿ. ಅದೇನು ಅಂದ್ರೆ, ಹೆಂಗೋ ನೋಡಿಗಳಂದ್ರೆ ರಾತ್ರಿ ಎಲ್ಲಾ ಎಣ್ಣೆ ಹಾಕೊಂಡು ಮಲ್ಕೊಂಡಿರ್ತಾರೆ. ಆಗ ಸೈಲೆಂಟ್ ಆಗಿ ಹೋಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಕುತ್ಕೊಂಡು
ಊರಿನ ಜನರಿಗೆಲ್ಲ ತತ್ ಕೊಟ್ಬಿಟ್ರೆ ಹೆಂಗೆ ಲೇ ಅಪ್ಪಿ ಹೊಡೆಯಂಗಿದ್ರೆ ಆಚೆ ಕರ್ಕೊಂಡು ಹೊಡೆದ್ ಬಿಡು ಎಲ್ರ ಮುಂದೆ ಮರ್ಯಾದೆ ತೆಗಿಬೇಡ ನೀನು. ಮಗಂದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಟ್ಟಿದೆ ಕಣೋ. ಜೀವನದಲ್ಲಿ ಮೊದಲನೇ ಸತಿ ಏನಾದ್ರೂ ಉಪಯೋಗ ಆಗೋ ಐಡಿಯಾ ಕೊಟ್ಟಿದ್ಯಾ? ಏನ್ ಒಳ್ಳೆ ಐಡಿಯಾ. ನಾನ್ ಪೊಲೀಸ್ ಕಂಡ್ರಪ್ಪ, ಕಳ್ಳನ್ ಮಾಡ್ತೀರಾ? ಅಯ್ಯೋ ಕಳ್ತನ ನೀವ್ ಮಾಡ್ಬೇಡಿ, ನಮ್ ಜೊತೆ ಇರಿ ಅಷ್ಟೇ. ಯಾಕೆ? ಯಾಕೆ ಅಂದ್ರೆ ನನ್ಗೆ ಒಂಚೂರು ದಿಗ್ಲು ಗುರುವೆ. ಸೂರ್ಯ ಇದಾನಲ್ಲ, ನಾನ್ ರೆಡಿ ನುಗ್ಬಿಡ್ತೀನಿ ಬ್ರೋ, ನೀನ್ ಮನಸ್ ಸಾಕದಾಗಿರತ್ತೆ. ಇದು ಯಾಕೋ ನನ್ ಎಥಿಕ್ಸ್ಗೆ ವಿರುದ್ಧವಾಗಿದೆ. ಯಾವ ದಿಶ ಗುರುವೆ? ಅದು ಯತೀಶ ಅಲ್ಲ, ಎಥಿಕ್ಸ್. ಎಥಿಕ್ಸ್. ನಾಳೆ ಒಬ್ಬ ಕಳ್ಳನ್ ಹಿಡಿದಾಗ 1000 ಕಾರಣಗಳು ಕೊಡ್ತಾನೆ. ಈಗ ಈ ಕೆಲಸ ಮಾಡಿದ್ಮೇಲೆ ನಾನು ನನ್ನನ್ನ ಕ್ಷಮಿಸ್ಕೊಂಡ್ರೆ ನಾಳೆ ಆ ಕಳ್ಳನ್ನು ಕ್ಷಮಿಸ್ಬೇಕು. ನನ್ ಕೈಲದಾಗಲ್ಲ. ಸುಮ್ನೆರಲ್ಲಿ ಬಲವಂತ ಮಾಡೋದ್ ಬೇಡ ಮನೋಜ, ಬಿಟ್ಬಿಡು. ಮನೆ ಮಗ ಆಗಿ ಊರಿಗೆ ಕಳ್ಳ ಆಗಿ ಕಳ್ಳನ ಮಗ ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ, ನಾನು ಹೋಗೇ ಹೋಗ್ತೀನಿ. ನೀವು ಬರದೇ ಇದ್ರು ಪರವಾಗಿಲ್ಲ. ಮತ್ತೆ ನಾವ್ ಯಾಕೆ ಹೋಗ್ತಾ ಇದೀವಿ ಅನ್ನೋ ಸತ್ಯ ಮನೆಯವ್ರಿಗೆ ಹೇಳ್ಬೇಡಿ ಅಷ್ಟೇ. ನನ್ ಸುಳ್ಳು ಹೇಳೋದಿಲ್ಲ, ಬಟ್ ಡೋಂಟ್ ವರಿ, ನಿಜನೂ ಹೇಳೋದಿಲ್ಲ. ಇದಪ್ಪ ಪೊಲೀಸಪ್ಪ ಅಂದ್ರೆ. ಥ್ಯಾಂಕ್ಸ್ ಪೊಲೀಸಪ್ಪ. ಬಂದ್ರು ಹೋಗೋಣ. ಲೊಟ್ಟೆ ಯಾಕೆ ಬಂದ್ಬಿಡು. ಇರ್ರಪ್ಪ, ಊಟ ಮಾಡ್ಕೊಂಡು ಹೋಗೋಣ, ಹೊಟ್ಟೆ ಹಸಿತಾ ಇದೆ. ಆ ಹುಲಿಯಂಗಿ ಇವತ್ತು ಹುಲ್ಲು ಮೇಯಿಸ್ಬಿಟ್ಟು ಬಂದ್ಬಿಡೋಣ. ರೇಪಂಗ್ಯ ಅವಕಾಶಕ್ಕೆ ಕಾಯ್ತಾ ಇದ್ದೆ ಕಣ್ಲ. ಊರಿಗೆ ಹೋದ್ಮೇಲೆ ನಿನ್ನ ತಲೆಗೆ 4 ತೆಂಗಿನಕಾಯಿ ಹೊಡೆದಾಕ್ಬಿಡ್ತೀನಿ. ಬರ್ರ ಹೋಗೋಣ. ಬೇಡ ನನ್ಗೆ ತೆಗಿಯಕ್ಕೆ ಹೊಡಿದ್ಯಾ? ಅಣ್ಣ, ಸರ್ಕಾರ ಪ್ರತಿ ಹಳ್ಳಿಗೂ ಕರೆಂಟ್ ಕೊಡ್ಬೇಕು, ಬೆಳಕಾಗಿರ್ಬೇಕು ಅಂತ ಯೋಜನೆ ಮೇಲೆ ಯೋಜನೆ ಮಾಡ್ತಿತ್ತು. ಆದ್ರೆ ಈ ಊರ್ ಮಾತ್ರ ನೀನ್ ಜೈಲಿಂದ ಬಂದ್ಮೇಲೆ ಅಣ್ಣ ಬೆಳಕಾಗಿದ್ದು. ನಾನು ಬೆಳಕ ಅಮಾವಾಸ್ಯೆ ಕತ್ಲು ಕಣ. ಇಡೀ ಊರ್ಗೆ ಗ್ರಹಣ ಹಿಡ್ದಾಗ ಹಿಡ್ದಿದ್ದೀನಿ. ನನ್ ಮಕ್ಳು ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ರೇಷನ್ ಅಂಗಡಿಯಲ್ಲಿ ಕ್ಯೂ ನಿಂತ್ಕೊಂತಾರಲ್ಲ, ಹಂಗೆ ನಿಂತ್ಕೊಂಡಿದ್ರು ನನ್ ಮೇಲೆ ಕಂಪ್ಲೇಂಟ್ ಕೊಡೋದಿಕ್ಕೆ. ನಾನ್ ಬಿಟ್ಬಿಡ್ತೀನ? ಊರಿಗೆ ಮಗ ಆಗ್ಬೇಕು ಅನ್ಕೊಂಡಿದ್ದೆ, ಗಂಡ ಆಗೋ ತರ ಜನಗಳೇ ಮಾಡ್ಬಿಟ್ರು. ಹುಲಿ ಯಾವ್ದೋ ಗುಹೆಗಳಿರುತ್ತೆ ಅಂತ ಅನ್ಕೊಂಡೆ, ಇದು ಯಾವ್ದೋ ಅರಮನೆಯಲ್ಲಿರೋ ಹುಲಿ. ನೋಡಿದ್ರೆ ಒಳಗೋಣ. ಲೊಟ್ಟೆ ಅಂದ್ರೆ ಸೈನಿಕ ಇಟ್ಕೊಂಡಿರಲ್ವಾ, ಸಣ್ಣ ಒಳಗ್ ನುಗ್ಬಾರ್ದು, ಲಾಕ್ ಆಗ್ಬಿಡ್ತೀವಿ. ಯಾರಾದ್ರೂ ಒಬ್ರು ಮನೆಗ್ ನುಗ್ಬೇಕು, ಅದಾದ್ಮೇಲೆ ಏನಾಗ್ತಿದೆ ಅಂತ ತಿಳ್ಕೊಂಡು ಆಮೇಲೆ ಹೋಗೋಣ. ಸರಿ, ನಾನು ಹೋಗ್ತೀನಿ. ಹೇ ಬೇಡ 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 ಬೇಡ. ಯಾಕೆ? ನೀನು ನಮ್ಮ ಮನೆ ಅತಿಥಿ, ಜೊತೆಲೇ ಇರ್ಬೇಕೆ ಹೊರತು ಒಂಟಿಯಾಗಿ ಹೋಗ್ಬಾರ್ದು. ಮತ್ ಯಾರೋ ಹೋಗೋದು? ನೀನೇ ಹೋಗ. ನಾನಾ? ನಾನು ಇನ್ನು ಎಳೆ ಮಗು ಕೊಡ. ಅಲ್ಲಿರೋರು ಒಬ್ಬೊಬ್ರು ನನ್ನನ್ನ ಭಕ್ತ ಕುಂಬಾರ ತರ ತುಳ್ದು ಮಲಗಿಸ್ಬಿಟ್ರ ಏನ್ರು ಮಾಡೋದು ಇವಾಗ? ಆಗೋಯ್ತು ಕೊಡ ನಾವು ಸಿಗಾಕೊಂಡ್ಬಿಟ್ವಿ ಕೊಡ. ಲೇ ಸೂರ್ಯ, ಬಾರೋ ಬುಡ್ಸ್ಕೊ ಬಾರೋ. ಏಯ್ ಪೆಂಗ್ಯ, ಆ ಕಡೆ ನೋಡು. ಪೊಲೀಸಪ್ಪ ಬರಲ್ಲ ಪೊಲೀಸಪ್ಪ, ಬಂದ್ಬಿಡಿದೀರಾ? ಪೊಲೀಸಪ್ಪ ಅಲ್ಲ, ಬರೀ ಅಜಿತ್ ಆಗಷ್ಟೇ ಬಂದಿರೋದು. ಅದು ನಿನಗ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕಷ್ಟೇ. ಓ ಗೆಪ್ತಿ ಅದೇ. ಸೂಪರ್ ಪೊಲೀಸಪ್ಪ. ಒಳಗಡೆ ಹೋಗಿ ಎಲ್ರನ್ನು ಒದ್ದು ಕತ್ಕೊಂಡ್ ಬಂದ್ಬಿಡಣ. ಆದ್ರೆ ಒಂದು, ನಂದೇನಿದ್ರು ಓದಿಯೋ ಕದಿಯೋ ಕೆಲ್ಸ ಅಲ್ಲ. ನನ್ ಕೆಲ್ಸ ಮುಗ್ದಿದ ತಕ್ಷಣ ಹೊರಡ್ತಾ ಇರ್ತೀನಿ. ನಾನ್ ಇಲ್ಲಿಗೆ ಬಂದಿದ್ದು ಹೋಗಿದ್ದು ನಮ್ಮ 5 ಜನದಲ್ಲಿ ಮಾತ್ರ ಇರ್ಬೇಕು. ಆಗ್ಬೋದ್ರ. ಮನೋಜ್, ಧೈರ್ಯವಾಗಿ ಒಳಗಡೆ ಹೋಗಿ, ನಿಮ್ಗೇನು ಅಪಾಯ ಆಗಲ್ಲ, ನಾನ್ ಗ್ಯಾರಂಟಿ. ನಾನ್ ವಾರಂಟಿ. ಅಯ್ಯೋ, ನಿನ್ ಗ್ಯಾರಂಟಿ ವಾರಂಟಿಗೆ ಗೋರಂಟಿ ಯಾಕ? ಲೇ, ನಾವು ಹೋಗ್ಲೇಬೇಕೇನ್ರೋ? ಆಮೇಲೆ ಈಗಲೇ ಹೇಳ್ತಾ ಇದೀನಿ, ಏನಾದ್ರು ನನ್ಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಪ್ಪಿ ಅಂತ ಕೂಕೊಂಡ್ಬಿಡ್ತೀನಿ. ಎಲ್ರು ಬಂದ್ಬಿಡ್ಬೇಕು, ಆಯ್ತಾ? ಓಕೆ ಹೋಗೋ, ಏನು ಆಗಲ್ಲ. ಮೊದ್ಲು ನೀನೇ ಹೋಗೋ, ಐಡಿಯಾ ಕೊಟ್ಟಿದ್ ನೀನೇ ತಾನೆ, ನೀನೇ ನುಗ್ಗೋ. ಸರಿ ಆಯ್ತು. ಜೈ ಬಾಹುಬಲಿ. ಅಲ್ಲ, ಜೈ ಬಜರಂಗಬಲಿ. ಕೂದು ಬರ್ಬೇಕಲ್ರಪ್ಪ. ಆಮೇಲೆ ಯಾವ ಅನ್ಸ್ಬಿಟ್ಟಿರ? ಆಮೇಲೆ ಲೇ, ಗೇಟ್ ಓಪನ್ ಇದೆ ಕಣೋ, ಒಳಗಡೆ ಯಾರು ಸೆಕ್ಯೂರಿಟಿ ಇಲ್ಲ. ಓಡೋ ಮನೋಜ, ಬೇಗ. ಸರಿ ಲೇ, ಕರ್ದ ತಕ್ಷಣ ಬರ್ತೀರ ತಾನೆ? ಇರಪ್ಪ, ಯಾವ್ದಾರು ನಾಯಿಗೆ ಸಾಕ್ಬಿಟ್ಟಿರ್ತಾರೆ, ನೋಡ್ಕೊಂಡು ಹೋಗ್ತೀನಿ. ಆದ್ರೆ ಬನ್ರೋ. ಹುಲಿಯ ಒನ್ನು ಮಣ್ಣು ಇವೆರಡು ಬೇಕಾದಷ್ಟು ಹೊಡ್ಕೊಂಡಿದೀವಿ, ಹೆಣ್ಣೊಂದ್ ಇದ್ದಿದ್ರೆ. ಏ ಗುಜಾಳ್, ಹೆಣ್ಣು ಒಂದ್ಯಾಕೋ 7 ಜನ ಇದ್ದೀವಿ, 7ಕ್ಕೂ ಅರೇಂಜ್ ಮಾಡಿದೀವಿ. ಹುಲಿ ನಾನ್ ನೋಡ್ದೆ ಇರೋ ಹುಲಿನ ನನ್ನ 5 ಡಿಗ್ರಿ ಕೇಳ್ಬಿಟ್ರೆ ಹುಲಿ ಇಲಿ ಆಗ್ಬಿಡುತ್ತೆ. ಅದ್ ಯಾವ ಹುಲಿ ನೋಡೇ ಬಿಡ್ತೀನಿ. ಓಹೋ, ಇಲ್ಲಿ ಬರೀ ಹುಲಿ ಅಲ್ಲ, ಹುಲಿಗಳ ದಂಡೆ ಇದೆ. ದೊರೆ ಅಂದ್ರೆ ದೊರೆನೆ, ನಾವ್ ಕೇಳಕ್ಕಿನ ಮುಂಚೆನ ಕೊಡ್ತಾ ಇದೀರ ದೊರೆ. ಎಣ್ಣೆ ಹಾಕೊಂತ ಇದೀವಿ ಅಂದ್ರೆ ಸೀಗೆಕಾಯಿ ಬೇಕಲ್ವೇನೋ? ಓಹೋ, ಹೆಣ್ಣುಗಳು. ಏ ಮಣಿ, ಅಣ್ಣ ಅರೇಂಜ್ ಆಗಿದ್ದೆ ಅಣ್ಣ, 5 ನಿಮಿಷದಲ್ಲಿ 5 ಜನ ಬಂದ್ಬಿಡ್ತಾರಣ್ಣ. ಏ ಮಣಿ, ಇಲ್ಲಿ ಏನೇ ಶಬ್ದ ಆದ್ರೂ ನೀನು ಬರಂಗಿಲ್ಲ. ಇಲ್ಲಿ ಟೈಟ್ ಆಗಿರೋ ನಮ್ಗೆಲ್ಲ ನೀನೆ ಟೈಟ್ ಸೆಕ್ಯೂರಿಟಿ. ಆಯ್ತಣ್ಣ ಗೋ ಆಯ್ತಣ್ಣ. ಏನಾಯ್ತು ಮನೋಜ? ಎಲ್ಲ ಕುಡ್ದ್ಬಿಟ್ಟು ಚಿತ್ತಾಗೋಗ್ಬಿಟ್ಟವ್ರೆ. ಹಂಗಂದ್ರೆ ನುಗ್ಗಿ ಸುಗ್ಗಿ ಮಾಡ್ಬಿಡಣ. ಲೊಟ್ಟೆ ಫುಲ್ ಕೆಲ್ಸ್ಕೋಬೇಕು. ಯಾವನವನು?
ಯಾಕ ಕರ್ಕೊಂಬಂದಿವನ ಏನ್ ಹೇಳು ಪೊಲೀಸ್ ಆಯಿ ಒಳಗೆ ಎಲ್ಲ ಸರಿಯಾಗವ್ರೆ ಒಳಗೋಗೋ ಅವಕಾಶ ಬರೀ 5 ಜನಕ್ ಮಾತ್ರ ಇರೋದು. ನಾವ್ 5 ಜನ ಇದೀವಲ್ಲ. ಎಲ್ಲೊಟ್ಟೆ ನಾನ್ ಹೆಂಗುಸ್ರ. ಸರಿ ನಾನು ಹೊರಡ್ತೀನಿ. ಯಾಕೆ? ಇಲ್ಲೇ ಇದ್ರೆ ಹೆಣ್ಮಕ್ಳು ವೇಷನು ಹಾಕಿಸ್ಬಿಡ್ತೀರಾ ಅಂತ ಭಯ. ಅಯ್ಯೋ ಭಯ ಅಲ್ಲ, ಅದೇ ಸತ್ಯ. ಹೆಣ್ಮಕ್ಳದ ತಪ್ಪೇನಿದೆ ಪೊಲೀಸಪ್ಪ? ಧರ್ಮನ ಉಳಿಸೋದಿಕ್ಕೆ ಕೃಷ್ಣ ಅರ್ಜುನನ್ನ ಬೃಹನ್ನಳೆಯಾಗಿ ಮಾಡ್ದ. ಪ್ರಪಂಚನೇ ಕಾಪಾಡೋ ಶಿವನ್ನ ಕಾಪಾಡ್ಕೊಳಕ್ಕೆ ವಿಷ್ಣು ಮೋಹಿನಿ ಅವತಾರ ಹಾಕ್ದ. ರಾಕ್ಷಸರ ಕೈಗೆ ಅಮೃತ ಸಿಗಬಾರದು ಅಂತ ದೇವ ದೇವಿಯಾದ. ಅಷ್ಟೇ ಯಾಕೆ, ಸತಿನ ಬಿಟ್ಕೊಡ್ಬಾರದು ಅಂತ ಶಿವ ಅರ್ಧನಾರೀಶ್ವರನಾದ. ಅಷ್ಟು ಮಾತ್ರ ಅಲ್ಲ, ಯುದ್ಧದಲ್ಲಿ ಯುಧಿಷ್ಠಿರನೂ ಇದ್ದ. ಬರೀ ಕಪಟ ನಾಟಕ ಸೂತ್ರಧಾರಿ ಮಾತ್ರ ಅಲ್ಲ. ಏನಪ್ಪ ನೀನ್ ಹೇಳೋದು? ಹ್ಮ್? ಅಲ್ಲ ಇವಾಗ ನಾವೆಲ್ಲ ಹೆಣ್ಮಕ್ಳ ವೇಷ ಹಾಕ್ಬೇಕಾ? ನಾನ್ ರೆಡಿ. ನನಗ ಬೇಕಾಗಿರೋದು ಆ ಹುಲಿಯ ವರಾಹನೋ ನರಸಿಂಹನೋ ಕಲ್ಕಿನೋ ಅವತಾರಕ್ಕೆ ನಾನ್ ರೆಡಿ. ನೀವುಗಳು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಸೂರ್ಯ ನೀರ್ಗಿಳಿದ್ಮೇಲೆ ಈಜ್ಲೇಬೇಕು. ಬಂದಿದ್ದೀವಿ, ನುಗ್ಬೇಡ. ನನ್ ಶೀಲಕ್ಕೆ ನೀವ್ ಗ್ಯಾರಂಟಿ ಅಂತ ಅಂದ್ರೆ, ಅಲ್ಲ ನನ್ ಪ್ರಾಣಕ್ಕೆ ನೀವ್ ಗ್ಯಾರಂಟಿ ಅಂದ್ರೆ ನಾನ್ ರೆಡಿ. ನಾನು ಬೇಕಾದ್ರೆ ಬರ್ತೀನಿ. 4 ತಲೆಗಳು ರೆಡಿ. ಇನ್ನೊಂದು ಜೊತೆ ಆದ್ರೆ ಪಂಚಮುಖಿ ರೂಪನೂ ಸಿಗತ್ತೆ, ಪಂಚ್ ಕಜ್ಜಾಯ ಕೊಟ್ಟಂಗೂ ಇರತ್ತೆ. ಪೊಲೀಸಪ್ಪ ಬಂದ್ಬಿಡಿ. ಬಾ ಬ್ರೋ, ಹೆಜ್ಜೆ ಮುಂದೆ ಇಟ್ಮೇಲೆ ಹಿಂದೆ ಇಡಬಾರ್ದಲ್ವ. ಜಮೀನು ಮಾರಿ ಊರಿಂದ ಏನಾದ್ರು ಪಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀರಾ? ಹಾಗೆ ಈ ಊರಿಗೆ ಏನಾದ್ರು ಕೊಟ್ಟು ಹೋಗಿ. ಹೇಳ್ತಾ ಇದೀನಿ ಪೊಲೀಸಪ್ಪ, ಒಂದ್ 10, 20, 30 ಜನ್ಮಕ್ಕಾಗಷ್ಟು ಪುಣ್ಯಗಳು ಸೂಟ್ ಕೇಸಲ್ಲಿ ತುಂಬ್ಕೊಂಡು ಇಂದ್ಕೆ ಬಂದ್ರು ಬರ್ಬೋದು. ಬಟ್ ಇಲ್ಲಿಗ್ ಬರೋ ಹೆಣ್ಮಕ್ಳನ್ನ ಹೇಗ್ ಒಪ್ಪಿಸ್ತೀರಾ? ಅದೆಲ್ಲ ಟೈಮ್ ಲ್ಯಾಪ್ ಶಾಟ್ ಅಲ್ಲೇ ಮುಗ್ದೋಗುತ್ತೆ. ಬಾ ಗುರುವೆ, ಎಲ್ಲ ಹೇಳ್ಕೊಂಡ್ ಕೂತ್ರೆ ಸುಮ್ನೆ ಲ್ಯಾಗು. ಇವಾಗೇನು ಬರಕ್ ಒಪ್ಗೆನಾ? ಹ್ಮ್. ಒಪ್ಪೋ, ಬನ್ನಿ 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 ಬನ್ನಿ. ಹೋಗೋ. ಏಯ್ ಅವ್ನು ಮಾತಾಡ್ಸ್ಕೊಂಡು ನಿಲ್ಸ್ಕೊಂಬೇಡ. ಆಯ್ತು, ಬೇಗ ಕಳ್ಸು. ಆಯ್ತು. ಕಮಾನು ಡಾರ್ಲಿಂಗ್, ಇಡೋನು ಡಾರ್ಲಿಂಗ್. ಒಳಗಡೆ ಅಣ್ಣ ಕಾಯ್ತಾ ಇದಾರೆ, ಹೊರಡಿ. ಬಂದ್ರೆ ಹೋಗೋಣ. ಅಣ್ಣನ್ಗೆ ಸರಿಯಾಗಿದ್ದಾರೆ, ಬಲೇ ಸ್ಟ್ರಾಂಗು. ಏಯ್ ಎಲ್ಲ ಇವರು ಬರ್ಲೇ ಇಲ್ಲ. ಅಡ ಬೊಗೋಣ. ಬಂದ್ರ ಟೈಮ್ ಮೇಂಟೈನ್ ಮಾಡೋ ಹೆಣ್ಮಕ್ಳು ಅಂದ್ರೆ ನನ್ಗೆ ಬಹಳ ಇಷ್ಟ. ಮೊದಲನೇ ಹೆಜ್ಜೆಯಲ್ಲೇ ಇದನ್ ಗೆದ್ಬಿಡ್ರಿ. ಸೂರ ಸುಂದರಿರ ನಿಮ್ಮ ಹೆಸರುಗಳೇನು? ಕೋಕಿಲ, ಸಾಧು ಕೋಕಿಲ. ಸಾಧು ಕೋಕಿಲನಾ? ಅದು ಇವಳು ತುಂಬಾ ಕಾಮಿಡಿ ಮಾಡ್ತಾಳೆ, ಅದಕ್ಕೆ ಸಾಧು ಕೋಕಿಲ ಅಂತ ಹೆಸರಿಟ್ಟಿದೀನಿ. ಓ ಹಿಂಗ. ಓ ಈ ಪಕ್ಕದವಳೆ ನಿನ್ನ ಹೆಸರೇನು? ಕಿಲ. ಏ ಪಕ್ಕದವಳೆ ನಿನ್ನ ಹೆಸರೇನು? ಅವಳ ಪಕ್ಕದವಳೆ ನಿನ್ನ ಹೆಸರೇನು? ಹಾ, ನನ್ನ ಹೆಸರು ಗೊತ್ತಿಲ್ವಾ? ಮನೋಜ್ ಕುಮಾರ್, 5 ಡಿಗ್ರಿ, ಫೇಮಸ್ ಬಿಸ್ನೆಸ್ ಮ್ಯಾನ್. ಅಣ್ಣ ಇದೇನಿದು ಗಂಡಸ್ರ ಹೆಸರು? ಹಳ್ಳಿ ಎಲ್ಲ ಬಟ್ಟೆತದೆ, ಅಕ್ಕೆಗಳು ಇಟ್ಕೊಂಡಿರ್ತಾರೆ. ಅದಕ್ಕೆ ಆಂಜನೇಯಮ್ಮ, ಗೋರ್ಲಿಂಗಮ್ಮ ಅಂತ ಹೆಸರು ಇಟ್ಕೊಂಡಿರ್ತಾರೆ. ನಮ್ಮೂರಲ್ಲಿ ನಾನು ಇವನ್ನ ನೋಡೇ ಇಲ್ವಲ್ಲ. ಬಾರೋ ಹುಲಿಯ, ಈ ಘಾಟು ಇವತ್ತಿನ ಹರಿಶ್ಚಂದ್ರ ಘಾಟಕ್ಕೆ ಸೇರ್ಸತ್ತೆ. ಏಯ್ ಮಕ್ಳಿಬ್ರು ಆಚೆ ಆಟ ಆಡ್ಕೊಳ್ಳಿ. ಪ್ಲೀಸ್ ಮೂಮೆಂಟ್ ಪ್ಲೀಸ್.